ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ 2025 ಕೀ ಆನ್ಸರ್ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ, ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಯಾವುದೇ ಶಕ್ತಿ ಬಣಕ್ಕೆ ಸೇರಿದೆ ನೀತಿಯು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ನೀಲಿ ನೀರಿನ ನೀತಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡ್ತಿರ್ಬೋದು ನೀವು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಸುವರ್ಣ ಕ್ರಾಂತಿ ಎಂದು ಕರೆಯಬಹುದು. ತದನಂತರ ಮೂರನೇ ಕ್ವಶನ್ ನೋಡ್ತಿರ್ಬೋದು ನೀವು, ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ತದನಂತರ ನಾಲ್ಕನೇ ಕ್ವಶನ್ಗೆ ಆಪ್ಷನ್ಸ್ ಎ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಮನೆಗೆಲ್ಲ ಆನ್ಸರ್ ಕರೆಕ್ಟ್ ಇರುತ್ತೆ ಆಲ್ಮೋಸ್ಟ್ ಅಲ್ಲ. ತದನಂತರವಾಗಿ ಐದನೇ ಕ್ವಶನ್ ನೋಡ್ತಿರ್ಬೋದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. 1909 ಭಾರತೀಯ ಪರಿಷತ್ ಕಾಯ್ದೆ ಇದು ಸರಿಯಾಗಿರುತ್ತೆ. ತದನಂತರವಾಗಿ ಆರನೇ ಕ್ವಶನ್ ರಕ್ಷಣಾ ವೆಚ್ಚ ಆಪ್ಷನ್ ಸಿ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ತದನಂತರ ಏಳನೇ ಕ್ವಶನ್ ನೋಡ್ತಿರ್ಬೋದು ನೀವು, ಏಳನೇ ಕ್ವಶನ್ ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಆಯೋಗ ನೋಡಿ ಫ್ರೆಂಡ್ಸ್, ಇದು ಸರಿಯಾಗಿರುತ್ತೆ. ಎಂಟನೇ ಕ್ವಶನ್ ಇದಕ್ಕೂ ಕೂಡ ಆಪ್ಷನ್ ಎ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ನಂತರ 1 ಅಂಕದ ಪ್ರಶ್ನೆ ನೋಡ್ತಿರ್ಬೋದು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದಪ್ಪ ಅಂತಂದರೆ ರಾಜಸ್ಥಾನದ ಗಂಗಾನಗರ ಅಂತಲೇ ಆಗ್ಬೋದು ಇದು. ತದನಂತರ 11ನೇ ಕ್ವಶನ್ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಏನಂತಂದರೆ ಗರ್ಭದಲ್ಲಿ ಇರುವಾಗ ಹೆಣ್ಣಿನ ಲಿಂಗ ಪತ್ತೆ ಮಾಡಿ ಹೆಣ್ಣು ಲಿಂಗವಾದರೆ ಗರ್ಭದಲ್ಲಿ ಹತ್ಯೆ ಮಾಡುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ತದನಂತರ ಎಲ್ಲ ಆನ್ಸರನ್ಸ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು 13ನೇ ಕ್ವಶನ್ ನೋಡಿ ಫ್ರೆಂಡ್ಸ್, ನಮ್ಮ ಸಂವಿಧಾನ ಯಾವ ವಿಧಿಯು ಅಸ್ಪೃಶ್ಯತೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ 17ನೇ ವಿಧಿ ನೋಡಿ ಫ್ರೆಂಡ್ಸ್, ಇದು ಸರಿಯಾಗಿರುತ್ತೆ. ತದನಂತರವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಎಲ್ಲರಿಗೂ. ಇದು ಈಸಿನೇ ಬಂದಿದೆ ಆನ್ಸರ್ ಕ್ವಶನ್ ಪೇಪರ್. ನೆಕ್ಸ್ಟ್ ಈ ಕ್ವಶನ್ಸ್ ಕೂಡ ನೋಡ್ತಿರ್ಬೋದು ನಿಮಗೆ, ಇದು ಈಸಿ ಬಂದಿದೆ. ನಾನು ಹಿಂದಿನ ಕ್ವಶನ್ ಪೇಪರ್ ಏನು ಹಾಕಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಬಂದಿದೆ ನೋಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತದನಂತರವಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ವರ್ಷಕ್ಕೂ ಅಂತಲೇ ಹೇಳ್ತಾ ವೀಡಿಯೋ ಮತ್ತು ಕ್ವಶನ್ ಪೇಪರ್ ಕೂಡ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿಬಿಡ್ತೀನಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗಲಿ. ತದನಂತರವಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಬ್ಯಾಂಕ್ನ ಕಾರ್ಯಗಳು ಯಾವ್ಯಾವು, ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನು, ಪಂಚವಾರ್ಷಿಕ ಯೋಜನೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯ, ಮಣ್ಣಿನ ಸವೆತ ಹೇಗೆ ತಡೆಗಟ್ಟಬಹುದು, ಪ್ರವಾಹಗಳಿಗೆ ಕಾರಣವನ್ನು ವಿವರಿಸಿ. ಈಜಿ ಅಂದರೆ ಈಜಿ ಕೊಟ್ಬಿಟ್ಟಿದ್ದಾನೆ ನಿಮಗೆ. ತದನಂತರವಾಗಿ ನೀವು ನೋಡ್ಬೋದು ಕೋರಮಂಡಲ ತೀರ 82 ಪೂರ್ವ ರೇಖಾಂಶ ಹಿರೇಕುಡ್ಡು ಈಜಿ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.